Hi everyone, welcome to our CAD NEST YouTube channel. ನಾನು ಕಾವ್ಯ. In previous session ಅಲ್ಲಿ ನಾನು ನಿಮಗೆ VLOOKUP and VLOOKUP ಬಗ್ಗೆ ಹೇಳಿಕೊಟ್ಟಿದ್ದೆ ಮತ್ತು ಡೇಟಾವನ್ನು ಈ ಪೇಜ್ ಅಲ್ಲಿ ಯಾವ ರೀತಿ ನಾವು ತಗೋಬಹುದು ಅಂತ ಹೇಳಿದೆ. ಇವತ್ತಿನ ಸೆಷನ್ ಅಲ್ಲಿ ನಾನು ಫಾರ್ಮುಲಾನ ಯೂಸ್ ಮಾಡಿ VLOOKUP ಅನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾನು ಹೇಗೆ ಫಾರ್ಮುಲಾನ ಯೂಸ್ ಮಾಡೋದು? ನೀವು ಇಲ್ಲಿ ಲುಕ್ಅಪ್ ಅಂಡ್ ರೆಫರೆನ್ಸ್ ಅಲ್ಲಿ VLOOKUP ಅಂತ ಮಾಡ್ಕೊಂಡ್ರಿ, ಅದನ್ನ ಮಾಡಿದಿರಾ, ಇನ್ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿ. ಈಗ ಲುಕ್ಅಪ್ ಅಂಡ್ ರೆಫರೆನ್ಸ್ ಅಲ್ಲಿ ಫಾರ್ಮುಲಾ ಹೇಗೆ ಬರುತ್ತೆ? VLOOKUP open bracket, select ID number, comma, go for backsheet, ಈ select whole ಡೇಟಾನ ಮಾಡ್ಕೋಬೇಕು, ಮೇಲ್ಗಡೆಯಿಂದನೇ ತಗೋಬೇಕು, comma, ಯಾವ ಕಾಲಮಲ್ಲಿ ಇದ್ದೀವಿ? ಸೆಕೆಂಡ್ ಕಾಲಮ್, then F4, comma, then ಯಾವುದನ್ನ ನಾವು ಈಗ ಇದು ಮಾಡಬೇಕು? 2, so close the bracket, enter. ನೋಡಿ ಟಿವಿ ಅಂತ ಬಂತು. ಈಗ VLOOKUP selects ID number, comma, go for backsheet, select whole data, F4, comma, ಹಾಕಿ ಏನು ಮಾಡಬೇಕು? 3, close the bracket, enter. Next VLOOKUP select ID numberನ ಸೆಲೆಕ್ಟ್ ಮಾಡ್ಕೋಬೇಕು, ಕಾಮಾ ಹಾಕಬೇಕು, ಬ್ಯಾಕ್ ಶೀಟಿಗೆ ಹೋಗಬೇಕು, ಓಲ್ಡ್ ಡೇಟಾನ ಸೆಲೆಕ್ಟ್ ಮಾಡ್ಕೋಬೇಕು, ದೆನ್ F4 ಅಂದರೆ ಎಲ್ಲ ಡೇಟಾವನ್ನು ಅದು ನಾವು ಸಪ್ರೇಟ್ ಆ ಶೀಟಿಗೆ ತಗೊಳ್ಳೋದಕ್ಕೆ, ದೆನ್ ಗೋ ಫಾರ್ ನೆಕ್ಸ್ಟ್ ಯಾವ ಕಾಲಮಲ್ಲಿದ್ದೀವಿ? 4 ಕಾಲಮಲ್ಲಿದ್ದೀವಿ, ಎಂಟರ್. ನೋಡಿ ಈಗ ಎಲ್ಲ ಡೇಟಾ ಬಂತು. ಇದನ್ನು ಕೂಡ ನಾನು ಡ್ರ್ಯಾಗ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅದೇ ರೀತಿ ಬರುತ್ತೆ. ನೀವು ಅಲ್ಲಿ ಲುಕ್ಅಪ್ ಆ್ಯಂಡ್ ರೆಫರೆನ್ಸ್ಗೆ ಹೋಗಿ ಆ ಥರ ಟೇಬಲ್ ಇದನ್ನು ಮಾಡಿಕೊಂಡು ಅದರಲ್ಲಾದರೂ ಮಾಡ್ಬೋದು, ಅಥವಾ ಫಾರ್ಮುಲಾನಾದರೂ ಯೂಸ್ ಮಾಡಿ ಮಾಡ್ಬೋದು. ಓಕೆ, ನೋಡಿದ್ರಲ್ಲ ಫ್ರೆಂಡ್, ಫಾರ್ಮುಲಾ ಯೂಸ್ ಮಾಡಿ ಯಾವ ರೀತಿ ನಾವು VLOOKUP ಅನ್ನು ಮಾಡಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.